ಬೆಟ್ಟಯ್ಯನ ಜಾತ್ರೆಗೆ ಸಾಮಾನು ಸರಂಜಾಮು ಹೆಜ್ಜೇನು ಎಲ್ಲಾನು ಹೊಂಚಾಕ್ಬೇಕಂತೆ. ಹೆಜ್ಜೇನು ತರಕ್ಕೆ ಹೆಜ್ಜೇನ್ ಮಲೆಗೆ ಹೊಂಟವ್ರೆ ಕುಲ್ದವರೆಲ್ಲ. ಹೋಗಕ್ 3 ತಿಂಗಳು, ಬರಕ್ 3 ತಿಂಗಳು, ಬ್ಯಾಟೆ ಆಡಕ್ 3 ತಿಂಗಳು, ಒಟ್ಟು 9 ತಿಂಗಳು. ಅದು ಭರ್ಜರಿ ಬ್ಯಾಟೆ ಸಂಖ್ಯೆನೆ. ಓ 9 ತಿಂಗಳು ಅಂದ್ರ ಭರ್ಜರಿ ಬ್ಯಾಟೆನೇ ಆಯ್ತು ಬಿಡಿ. ಓಡ್ನವರೆಲ್ಲ ಹಟ್ಟಿಗೆ ಒಬ್ಬೊಬ್ರಂತೆ ತಪ್ಪಿ ಬ್ಯಾಟೆಗೆ ಹೋಗ್ಬೇಕಂತೆ. ನಮ್ಮ ಹಟ್ಟಿಲಿ ಅಣ್ಣಂದ್ರಲ್ಲ ಅವರೇ ಹೋಯ್ತಾರೆ. ಇಲ್ಲ ಸಂಖ್ಯೆನೆ, ನಮ್ಮ ಹಟ್ಟಿಂದ ನಾನೇ ಹೋಗ್ಬೇಕಂತೆ. ಅತ್ಯವ ನಂಗೆ ಹೊತ್ತಾತು, ಹೆರಳು ಬಾಚಲ್ವೇನು? ಬಲೆ ಹುಡುಗಿ ಕಣೆ ನೀನು, ಬಂದಿಲ್ಲ ಕುಂತಿಲ್ಲ, ಹೊತ್ತಾತು ಅಂತೀಯಲ್ಲ, ಬಾರವ್ವ ಕೂತ್ಕೋ. ಯವ್ವ, ಈ ನಿನ್ ಮಾರುದ್ದ ಜಡೆನ ಬಾಚೋದೊಳಗ ನನ್ನ ಕೈ ಸೋತೋಯ್ತದ. ಅದಿರ್ಲಿ ದುಂಡಿ, ಇವತ್ತೇನೋ ನಾನಿದ್ದೀನಿ, ನಾಳೆ ನಿನ್ ಕಟ್ಕೊಂಡು ನಟ್ಟಿಲಿ ನೀನ್ ಈ ಮಾರುದ್ದಿ ಜಡೆನ ಒಪ್ಪ ಮಾಡೋರು ಯಾರವ್ವ? ನನ್ ಕಟ್ಕೊಂಡು ಹೋಗ್ತಾನಲ್ಲ ಅವ್ರವ್ವ. ಹಾ ಮಳ್ಳಿ, ನೀನು ನನ್ನ ಮಾತನ್ನ ನನಗೆ ತಿರುಗಿಸ್ತೀಯಾ? ಹೀಗಳೆ ನಿನ್ ತಲೆ ಒಳಗ ಒಂದ್ ಕೂದಲು ಮುಪ್ಪಾಗ್ದಂಗೆ ಒಪ್ಪ ಮಾಡ್ಬೇಕು ಅಂದ್ಕಂಡೆ, ಆದ್ರೆ ಹಾಗ್ದೆ ಹೋಯ್ತು. ಈಗ ನಿನ್ ತಲೆಯಿಂದ ಒಂದ್ ಕೂದಲು ಕಿತ್ತು ಬಂತು. ಅಯ್ಯೋ ನಿನ್ನ, ಇಷ್ಟು ಬೇಗ ನಂಟು ಕಿತ್ಕೊಂಡು ಹೋಗೋ ಅವಸರ ನಿಂಗ? ಆತಾತು, ಹೋಗೋಗು. ಅಯ್ಯ ನಿನ್ನ, ಅದನ್ನ ಯಾಕೆ ಗಾಳಿಗೆ ಬಿಟ್ಟೆ? ಇನ್ನೇನ್ ಮತ್ತ, ಅದನ್ನ ಸುರುಳಿ ಸುತ್ತಿ ಬಂಗಾರದ ಭರಣಿಲ್ ಮಡಗಿ ಪೂಜೆ ಮಾಡಕತ್ತದ? ನೀನ್ ಮಾಡ್ದೇ ಇದ್ರು ಆ ಕೆಲಸ ನಾನೇ ಮಾಡ್ತಿದ್ದೆ, ಆದ್ರ ಅದು ಪೂಜೆ ಮಾಡೋದಲ್ಲ, ಅದನ್ನ ಎಲ್ಲಿಗೆ ಸೇರಿಸ್ಬೇಕೋ ಅಲ್ಲಿಗೆ ಸೇರಿಸ್ತೀನಿ. ಹೌದಾ? ಹಾಗಾದ್ರ ತಕ. ಜೋಪಾನ. ಏನಾ ಇದ? ಸರಿ, ನಂಗೆ ಗೊತ್ತಾತು, ಬತ್ತೀನಿ. ಅರೆ ಜಡೆ ಏನೇ ಹಾಕಿಲ್ಲ? ಸಿಕ್ ಬಿಡಿಸ್ದಲ್ಲ, ಸಾಕ. ಬಲೆ ಇದೆಯಾ ಕಣೆ ಹುಡುಗಿ. ಅತ್ತ ಜೋಪಾನ. ಹೋಗು ಹೋಗು. ಕೊಡಿಯ ಇದ್ಯಾಕೆ ಕೊಡಿಯ ಹಿಂಗೆ ಕುಂತ್ಬಿಟ್ಟೆ? ಒತ್ತಾರೇನೆ ಪಂಚಾಯ್ತಿಗೆ ಹೋಯ್ತೀನಿ ಅಂತ ಹೋದವರು ಈಟತ್ತಾದರೂ ಅಟ್ಟಿ ಕಡೆ ಬರಲಿಲ್ಲ ಅಂತ ನಾನೇ ಹುಡ್ಕೊಂಬಂದೆ. ಏನು ಮಾಡೋದಮ್ಮಿ, 10 ಪೋಡಿಗೆ ಒಡೆಯ ನಾನು. ಆದರೆ ಪಂಚಾಯ್ತಿ ಮುಂದೆ ನಮ್ಮ ಕುಲದ ಮಾನ ಮರ್ವಾದೆ ಎಲ್ಲ ಹೊಂಟೋಯ್ತಲ್ಲ. ಇನ್ಮ್ಯಾಕೆ ನಾ ಇದ್ರೇನು ಸತ್ರೆ ನಮ್ಮೆ. ಶಿವನೇ, ಅದ್ಯಾಕೆ ಹಂಗೆ ಆಡಿರಿ ನೀವು? ಪೋಡಿಗೆ ನ್ಯಾಯ ಹೇಳೋನು ನಾನು, ಆದರೆ ನನ್ನ ಮಕ್ಕಳೇ ನನ್ನ ಮಾತು ಕೇಳ್ತಾ ಇಲ್ವಲ್ಲಮ್ಮಿ. ನಮ್ಮ ಅಟ್ಟಿ ಮರ್ವಾದಿ ಮಣ್ಣು ಪಾಲಾಗೋಯ್ತು ಕಣಮ್ಮಿ, ಮಣ್ಣು ಪಾಲಾಗೋಯ್ತು. ಅಲ್ಲ ನನ್ನ ನೋಡಿಯ, 12 ವರ್ಷಕ್ಕೆ ಒಂದು ಕಿತ್ತ ಬರೋ ಹಬ್ಬ, ನಮ್ಮ ಕುಲಕ್ಕೆ ದೊಡ್ಡ ಹಬ್ಬ. ಕುಲದೈವ ಆ ಬೆಟ್ಟಯ್ಯ ಮುನ್ನಿಸ್ಕೊಂಡ್ರೆ ನಮ್ಮ ಮಟ್ಟಿಗೆ ಒಳ್ಳೇದಾತ, ನಮ್ಮ ಮಕ್ಕಳು ಮರಿಗೆ ಒಳ್ಳೇದಾತ. ನೀ ಹೇಳೋದು ಸರಿ ಕಣಮ್ಮಿ, ಆದರೆ ನಾವು ಎತ್ತು ಮಗನ ಬ್ಯಾಟ್ಗೆ ಹೋಗೋದಿಲ್ಲ ಅಂದ್ಮ್ಯಾಕೆ ಕಂಡೋರ್ ಮಕ್ಕಳು ಹೆಂಗಮ್ಮಿ ಹೇಳೋದು ಬ್ಯಾಟ್ಗೆ ಹೋಗ್ರಿ ಅಂತ? ಎತ್ತೋರು ನಮ್ಮ ಮಾತು ಕೇಳಲಿಲ್ಲ ಅಂದರೆ ಅವ್ರು ಇದ್ದಷ್ಟು ಸತ್ರಷ್ಟು. ಅದರಲ್ಲೂ ಆ ನೀಲ ಅವನಲ್ಲ ಬಲೆ ಆಟಗಾರ ಕಣಮ್ಮಿ. ಬೇಕು ಅಂದ್ರೆ ಬೇಕು, ಬೇಡ ಅಂದ್ರೆ ಬೇಡ. ನೀನವನ್ನ ಕಿರಿ ಮಗ ಅಂತ ಮುದ್ದು ಮಾಡಿ ಮಾಡಿ ಕೆಡಿಸ್ಬಿಟ್ಟೆ ಕಣಮ್ಮಿ. ಈಗ ನೋಡು, ನಾವು ಅನುಭವಿಸ್ತಾ ಇದ್ದೀವಿ. 6 ಜನ ಮಕ್ಕಳು ಹುಟ್ಟಿದ್ಮೇಲೆ ನೀಲೇಗೌಡ ಹುಟ್ಟದ ಅಂತ ಅವನ್ನ ಬೋ ಪಿರುತಿಯಿಂದ ಸಾಕಿದ್ವಿ. ಈಗ
ಅವನ ಸಾವಾಸನೇ ಬೇಡ ಅನ್ನಿಸ್ಬಿಟ್ಟದೆ. ತುಂಡಿ, ನಮ್ಮ ಕುಲದೈವ ಬೀರಪ್ಪನಿಗೆ ಅವಮಾನ ಮಾಡಿ ಅವನು ದೈವದ್ರೋಹಿ ಮಾತ್ರ ಆಗಲಿಲ್ಲ, ಎತ್ತೋರ್ ಮನಸ್ಸಿಗೂ ದ್ರೋಹ ಮಾಡಿ ಪಿತೃದ್ರೋಹಿ ಆಗ್ಬಿಟ್ನಲ್ಲಮ್ಮಿ. ಈಗ ನಾ ಏನು ಮಾಡ್ಲಮ್ಮಿ? ಪಂಚಾಯತಿಲಿ ಸೇರೋ 106 ಜನರ ಪ್ರಶ್ನೆಗಳಿಗೆ ನಾ ಏನಮ್ಮಿ ಉತ್ತರ ಕೊಡಲಿ? ನಿನಗೆ ಗೊತ್ತು, ಕುಲದ ಪದ್ಧತಿ ಮೀರಿಬಿಟ್ರೆ ಕುಲದಿಂದ ಅಷ್ಟೆಲ್ಲ ಕಣಮ್ಮಿ, ನಮ್ಮ ಫೋನ್ನಿಂದನೇ ಬಹಿಷ್ಕಾರ ಮಾಡಿ ಆಚೆ ಕಳಿಸ್ಬಿಡ್ತಾರೆ. ಏನು ಮಾಡೋದು? ನಮ್ಮ ಕೈ ಬೆರಳುಗಳೇ ಒಂದೇ ಸಮ ಇರಾಕಿಲ್ಲ ಅಂದಮ್ಯಾಕೆ ರಕ್ತ ಹಂಚ್ಕೊಂಡು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದ ಮಕ್ಕಳು, ಅವ್ರ ರೂಪ ಬೇರೆ, ನಡೆ ಬೇರೆ, ಗುಣ ಬೇರೆ. ಬೇಸರ ಮಾಡ್ಕೋಬೇಡ ನನ್ನ ನೋಡ್ಯ. ಹುಟ್ಟಿದ ಮಕ್ಕಳೆಲ್ಲ ಹೆಸರು ಹೇಳಕ್ಕಿಲ್ಲ. ನಮ್ಮ ಉಸಿರು ಹೋದ್ಮ್ಯಾಕೆ ಅವ್ರಿಗೆ ನಮ್ಮ ಬೆಲೆ ಗೊತ್ತಾಗ್ತದೆ. ನೋಡಮ್ಮಿ, ಉಸಿರಿಗಿಂತ ಹೆಸರು ದೊಡ್ಡದು ಕಣಮ್ಮಿ, ಜೀವಕ್ಕಿಂತ ಜೀವಮಾನ ದೊಡ್ಡದು. ಪರ್ವಾದಿ ಕಳ್ಕೊಂಡ್ಮೇಲೆ ಈ ಜೀವ ಇದ್ರಷ್ಟು ಹೋದ್ರಷ್ಟು. ಬೇಸರ ಮಾಡ್ಕೋಬೇಡ ನನ್ನ ನೋಡ್ಯ. ಹುಟ್ಟಿಸಿ ದೇವರು ಹುಲ್ ಮೇಯ್ಸಕ್ಕಿಲ್ಲ. ಬೆಟ್ಟದಂಗೆ ಬಂದ ಕಷ್ಟ ಬೈಲಂಗೆ ಪಾರು ಮಾಡ್ತಾನೆ ಆ ನಮ್ಮಪ್ಪ ಶಿವ. ತಂಟೆಗೊಂದು ತಕರಾರು ಇದ್ದಂಗೆ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ. ಅಂಥ ಪರಿಹಾರ ಏನು ಅಂತ ನನಗೆ ಗೊತ್ತಾಯ್ತಾ ಇಲ್ವಲ್ಲಮ್ಮಿ? ಹುಡುಕಿದ್ರೆ ಸಿಗ್ತದೆ ನನ್ನ ನೋಡ್ಯ. ಏನ ಏಟೊತ್ತಾಯ್ತು ಅವಳು ನೀರ್ಗೋಗಿ? ಏನಮ್ಮೆ ನಿನ್ನ ಒತ್ತಾಟ? ನನ್ನೇ ಕೇಳಿಯೇ. ಎಲ್ಲೋ ಹೋಗೋಳು ಬಿಡು ಬತ್ತಾಳೆ, ಅದಕ್ಕೆ ಯಾಕೆ ಇಲ್ಲ ಸಲ ರಗಳೆ ಮಾಡಿಯೇ? ಏನ ಇಲ್ಲಿ ಸಲದ್ರಾಗ್ಲೇ ನೀನು ಅವಳು ಬೆನ್ನ ಹಿಂದೆ ನಿಂತು ಮಾತಾಡೋದಕ್ಕೆ ಅವಳಿಗೆ ನನ್ನ ಮಾತು ಅಂದ್ರೆ ಕಾಲು ಕಸ ಆಗಿರೋದು. ನೋಡು, ಇರುಳು ಒಬ್ಳೆ ಮಗಳು, ಅದು ತಾಯಿ ಇಲ್ಲದ ತಬ್ಲಿ. ನೀನು ನನ್ನ ಹೆಂಡತಿ ಆಗಿರೋದಕ್ಕಿಂತ ಅವಳು ತಾಯಿ ಆಗಿರುತ್ತೆ ಅಂತಲ್ವೇ ನಿನ್ನ ಜೊತೆ ಕೂಡ ಅವಳೇ ಮಾಡ್ಕೊಂಡದ್ದು. ಅನುಸರಿಸ್ಕೊಂಡು ಹೋಗ್ಬೇಕಪ್ಪ. ಏನ್ ಮಾರಾಣಿ ಮೊಮ್ಮಗಳು ಇವಳು. ಅವಳು ಮಾಡೋ ಮಾಟನ ಆಡೋ ಆಟನೆಲ್ಲ ಹೆಂಗ್ ಸಹಿಸ್ಕೊಂಡಿರೋದು? ಇನ್ನ ಕಣ್ಬಿಡ್ದು ಕೂಸೋದು. ಯಾವ ಆಟ ಮಾಡತ್ತು, ಯಾವ ಆಟ ಆಡತ್ತು? ಎತ್ತವ್ರಿಗೆ ಅಗಣ ಮುದ್ದಂತೆ ಮುದ್ದಿಸ್ತಾ ಇರು. ತಲೆ ಮ್ಯಾಕೆ ಮೆಣಸ್ಕಾರ ಹರಿದು ಹೋಯ್ತಾಳೆ. ಅಕ್ಕ, ಅವಳೇ ಬಂದಲ್ಲ. ಅವಳೆದುರಿಗೆ ಈ ಕಸರು ಮಾತೆಲ್ಲ ಆಡೋದು ಬೇಡ ತಿಳಿತೆ. ವಾ, ಯಾಕವ ಇಷ್ಟ ಆಡಾತು? ದಿಮಾಕ್ ನೋಡೋ ಕೆಡ್ಗೆಗೆ ಮಾತಾಡ್ತಾಳ ನೋಡು ಮಳ್ಳಿ. ನೀವು ಅಷ್ಟೇ ಸುಮ್ಕಿರ್ತೀಯಾ? ಯಾಕವ ಇಷ್ಟ ಆಡಾತು? ನಿನ್ ಜೊತೆ ನೀರಿಗೆ ಹೋದಾರಲ್ಲ, ಆಗ್ಲೇ ಬಂದ್ರಲ್ಲ. ನೀ ಹಿಂಗೆಲ್ಲ ಕೇಳಿದ್ರೆ ಬಾಯ್ ಬಿಟ್ಟಾಳೆ. ಹೇಳೆ, ಎಲ್ಗೋಗಿದ್ದೆ? ಯಾವನ್ ಜೊತೆ ಚಕ್ಕಂತ ಆಡ್ಕೊಂಬಂದೆ? ಸರಿಯಾಗಿದ್ದೀರಿ ಇಬ್ರುವೆ. ಒಬ್ಳು ಹಾವು, ಒಬ್ಳು ಮುಂಗ್ಸಿ. ನಿಮ್ಮ ಮಧ್ಯೆ ನಾನೊಬ್ಬ ಇದ್ದೀನಲ್ಲ ಎಡ್ಡ ಐರಣ್ಣ ಬುಕ್ಕೆ. ಬಾಯ್ ಬಿಡಮ್ಮಿ, ನಿನ್ನೆ ಕೇಳ್ತಾ ಇರೋದು ಬಿಡು ಬಾಯ. ಏನ್ ಹೇಳ್ಬೇಕಪ್ಪಯ್ಯ, ಕಣ್ ಕಾಣಕ್ಕಿಲ್ವಾ? ಸಂಪಿಗತ್ತೆ ತವ ಜಡೆ ಹಾಕ್ಸ್ಕೊಂಬರಕ್ ಹೋಗಿದೆ, ಅದಕ್ಕೆ ತಡ ಆಗಿದ್ದು. ಸಂಪಗತ್ತೆ, ನಿಮ್ಮ ಅವ್ವನ ಜಾಗದಲ್ಲಿರೋ ನನ್ನನ್ನ ಯಾವತ್ತಾದ್ರೂ ಬಾಯ್ ತುಂಬ ಅವ್ವ ಅಂತ ಕರೆದಿದ್ಯೇ? ದೂರದವ್ರು ಮಾತ್ರ ನಿಂಗೆ ಅತ್ತೆ ಕತ್ತೆ ಎಲ್ಲ ಆಗ್ಬಿಟ್ಟಾರೆ. ಅವ್ರು ದೂರದವ್ರಲ್ಲ, ಅವ್ವ ಇಲ್ದಾಗ ಅವರೇ ನನ್ನ ಅವನ ಸ್ಥಾನದಲ್ಲಿ ನಿಂತ್ಕೊಂಡು ನನ್ನ ನೋಡ್ಕೊಂಡಿದ್ದು. ಆಮ್ಯಾಗ ತಾನೇ ನೀ ಅಟ್ಟಿಗೆ ಬಂದಿದ್ದು. ನಾನ್ ಬಂದ್ಮ್ಯಾಲೂ ನೀನೇನ್ ಬದ್ಲಾಗ್ಲಿಲ್ವಲ್ಲ. ಈ ಚಿಕ್ಕಿಗಿಂತ ಆ ಸಂಕತ್ತನೇ ಹೆಚ್ಚಾದ್ಲೆ ನಿಂಗೆ. ಹೌದು, ನಂಗೆ ಎಲ್ಲರ್ಕಿಂತ ಸಂಪಿಕತ್ತನೇ ಹೆಚ್ಚು. ಏನಿವಾಗ? ಅಯ್ಯೋ ಅಯ್ಯೋ ಅಯ್ಯೋ, ನೋಡ್ದ ಚಿಕ್ಕ ತಾಯಿ ಅಂತ ನಾನಿದ್ದೀನಿ, ಅಪ್ಪ ಅಂತ ಹುಟ್ಟಿಸ್ತೋನ್ ನೀನು ಇದ್ಯಾ? ಏನ್ ಬಂತು ಭಾಗ್ಯ, ಈ ಹಟ್ಟೆಯವ್ರಿಗಿಂತ ಹೊರ್ಗ್ನವ್ರೆ ಹೆಚ್ಚಾದ್ರಲ್ಲ. ಹೋಗಿ ಹೋಗಿ ಅವಳ ಹತ್ರ ತಲೆ ಬಾಚಿಸ್ಕೊಂಡ್ಬಂದವಳಲ್ಲ. ಈ ಅಟ್ಟಿಲಿ ತಾಯಿಗೆ ಬದಲು ತಾಯಾಗಿ ಬಂದಿರೋ ನಾನೇನು ಸತ್ತಾಗ್ಯವನ? ನೋಡು ಚಿಕ್ಕಿ,
ನನ್ಗೆ ಅವ್ರ ಹತ್ರ ಬಿಟ್ಟು ಬೇರೆ ಯಾರ ಹತ್ರನೂ ಸಿಕ್ ಬಿಡ್ಸಕ್ಕಾಗ್ಲಿ ಜಡೆ ಹಾಕ್ಸ್ಕೊಳಕ್ಕಾಗ್ಲಿ ಇಷ್ಟ ಆಗಲ್ಲ ಆಟಯ್ಯ. ಯಾಕೆ ಇಷ್ಟ ಆಗಲ್ಲ? ಅವಳೇನು ಚಿನ್ನದ ಹಣಗೆಯಲ್ಲಿ ಬಾಚ್ತಾಳ ನಿನ್ನ ನೆರಳ? ಗಂಧದ ಎಣ್ಣೆ ಪೂಸಾಳೆ ನಿನ್ನ ಕೂದಲಿಗೆ? ಇಲ್ಲ, ನಾನು ಬಾಚ್ಬಿಟ್ರೆ ನಿನ್ನ ಮಾರುದ್ದ ಕೂದಲಿಗೆ ಎಣುದಾಗೋದದೆ. ನೋಡು ಚಿಕ್ಕಿ, ನಂಗೆ ನಿನ್ನಿಂದ ನನ್ನ ಹೆರಳು ಮಾತ್ರ ಅಲ್ಲ, ನನ್ನ ನೆರಳು ಕೂಡ ಸೋಗ್ಸಕ್ ಇಷ್ಟ ಇಲ್ಲ. ನೀನು ಹೆಚ್ಚಾಗಿ ಮಾತಾಡ್ಬೇಡ. ಮಾತಾಡಿದ್ರೆ ಏನೇ ಮಾಡ್ತೀಯಾ? ಹೊಡಿತೀಯೇನೆ? ಹೊಡಿ ನೋಡವ, ಮೈ ಮುಟ್ಟು ನೋಡವ. ಏನಿದು ನಿಮ್ಮ ರಗಳೆ? ಒಂದು ಗಳಿಗೆ ನೆಮ್ಮದಿಯಾಗ ಅಟ್ಟಿಲಿ ಇರ್ಕೊಂಡ್ಬಿಡ್ದಿಲ್ವಲ್ಲ? ರಗಳೆ ಮಾಡ್ತಿರೋದು ನಾನಲ್ಲ, ಅವಳು. ನೀನ್ ನಿಜವಾದ ಅಪ್ಪನೇ ಆಗಿದ್ರೆ ಮೊಕ್ಕೆ ಎರಡು ಬಿಟ್ಟು ಬುದ್ಧಿ ಕಲ್ಸ ಅವಳಿಗೆ. ಹೌದು ಅಪ್ಪಯ್ಯ, ನಂಗೆ ಹೊಡಿರಿ, ಚಿಕ್ಕಿ ಮನ್ಸಿಗೆ ಸಮಾಧಾನ ಆಗಲಿ. ಏಟೇ ಆಗ್ಲಿ ಮುದ್ದಿನ ಮಗಳಲ್ವಾ, ಹೊಡ್ಯಕ್ ಮನ್ಸಾದ್ರೂ ಹೆಂಗ್ ಬರ್ತದೆ? ಅದೇ ನನ್ನಾಗಿದ್ರೆ ಈಗ ಮುಗ್ಗ ದನಕ್ ಬಡ್ದಂಗ್ ಬಡಿತಿದ್ಯೇನೋ. ಹೆಚ್ಚಿಗೆ ಮಾತಾಡ್ದು ಈಗಲೂ ಅದನ್ನೇ ಮಾಡ್ಬೇಕಾಯ್ತದೆ. ನಂಗೆ ಗೊತ್ತಿತ್ತು ನೀವ್ ಇದನ್ನೇ ಹೇಳೋರು, ಅದನ್ನೇ ಮಾಡೋರು ಅಂತ. ಅಪ್ಪ ಮಗಳನ್ನ, ಮಗಳು ಅಪ್ಪನ ಎಲ್ಲಿ ಬಿಟ್ಕೊಟ್ಟಿರಿ? ಏಟೇ ಆದ್ರೂ ನಾನು ಎಟ್ಟಿಗೆ ಹೊರ್ಗಿನ ಅವಳೆ ಸೈ. 3 ಕಾಸಿನ ಕಿಮ್ಮತ್ ಇಲ್ದ ಯಾಕೆ ಈ ಹಟ್ಟಿಯಾಗ ನಾನು ಯಾಕಿರ್ಬೇಕು? ಇಷ್ಟ ಏನಾರ ಮಾಡ್ಕೋ ಸೈ. ಚಿಕ್ಕಿ, ಏನ? ನೀನ್ ಕೈ ಮುಗಿದ್ ಬೇಡ್ಕೊಂತೀನಿ. ಅಪ್ಪಯ್ಯ ಬ್ಯಾಟೆಗೆ ಹೊಂಟಾಗ ಹಿಂಗೆಲ್ಲ ಕಳಿಸ್ಕೊಡೋದು. ಹುಲಿ ಇರ್ತದ, ಆನೆ ಇರ್ತದ, ಆದವ್ರ ಕಣ್ಣಾಗಿರ್ಬೇಕೆ ಹೊರ್ತು ಇದಲ್ಲ. ಇನ್ಯಾಕೆ ನೀನು ಏನೇ ಅಂದ್ರೂ ನಾನು ಎದುರಾಡಕ್ಕಿಲ್ಲ, ಏನೇ ಮಾಡಿದ್ರು ನಾ ಉಸಿರು ಬಿಡಕ್ಕಿಲ್ಲ ಆತ. ಹಂಗಾರ ನನ್ನನ್ನು ಒಂಟಿಯಾಗ್ಬಿಟ್ಟು ನೀವು ಬ್ಯಾಟೆಗೆ ಹೋಯ್ತೀರ ಹೊಡಿಯ? ಈ ಒಂಟಿ ಪೋಡಲ್ಲಿ, ಈ ಒಂಟಿ ಗುಳ್ಳಲ್ಲಿ ನೀನು ಒಬ್ಳನ್ನೇ ಬಿಟ್ಟು ನಾನು ಹೆಂಗೆ ಹೋಗ್ಲಿ ಸಂಕೇಣೆ? ಒಂದು ದಿನ ಅಲ್ಲ, ಒಂದು ವಾರ ಅಲ್ಲ, ಒಂದು ತಿಂಗಳು ಅಲ್ಲ, ಒಟ್ಟು 9 ತಿಂಗಳು. 9 ತಿಂಗಳು ನೀನು ಒಬ್ಳನ್ನೇ ಬಿಟ್ಟು ನಾನು ಹೆಂಗೆ ಹೋಗ್ಲಿ ಸಂಕೇಣೆ? ತಲೆ ಮೇಲೆ ತಲೆ ಬುದ್ರೂ ಸರಿನೇ, ನಾ ಬ್ಯಾಟಾಗಿ ಹೋಗಕ್ಕಿಲ್ಲ. ಒಡಿಯ, ನನಗೆ ನಿಮ್ಮನ್ನು ಬಿಟ್ರೆ ಬೇರೆ ಯಾರಿದ್ದಾರು? ನೀವು ನನ್ನನ್ನು ಬಿಟ್ಟು ಹೋಗ್ಬಿಟ್ರೆ ನಂಗೆ ಯಾರು ದಿಕ್ಕು? ಕಾಡು ಪ್ರಾಣಿಗಳಿಗೆ ಆಹಾರ ಆಗೋಯ್ತೀನಿ ಅಟ್ಟೆಯ. ನನಗಾದ್ರೂ ಇನ್ಯಾರಿದ್ದಾರು ಸಂಕೇಣೆ? ನಿನಗೆ ನಾನು, ನನಗೆ ನೀನು. ಆಟೆಯ ನಂಬಾಡು. ಜೀವ ಬಿಟ್ಬಿಡು ಅನ್ನೋ ಬಿಟ್ಬಿಡ್ತೀನಿ, ಆದರೆ ಬ್ಯಾಟೆಗೆ ಮಾತ್ರ ನಾ ಹೋಗಕ್ಕಿಲ್ಲ. ಒಡಿಯ, ಯಾವ ಜನ್ಮದಲ್ಲಿ ಯಾನ್ ಪುಣ್ಯ ಮಾಡಿದ್ನೋ ಯಾನೋ, ನಿಮ್ಮ ಕೈ ಹಿಡಿಯಕ್ಕೆ ನಾ ಸ್ಯಾನೆ ಪುಣ್ಯ ಮಾಡಿವ್ನಿ. ಬಿಡ್ತು ಅನ್ನೋ ಸಂಕೇಣೆ, ಪುಣ್ಯವಂತ ನಾನು. ನಿನ್ ಪಡೆಯೋದಕ್ಕೆ ಏಟ್ ಕಷ್ಟಪಟ್ಟಿವ್ನಿ ಅಂತ ನನಗ ಗೊತ್ತು ಸಂಕೇಣೆ. ಕಷ್ಟಪಟ್ಟು ಪಡೆದ ಹೆಣ್ಣ ನಡು ದಾರಿಯಲ್ಲಿ ಬಿಟ್ಟೋಗೋ ಅದ್ನಾಡಿ ಅನ್ಕೊಂಡ್ಯ ನನ್ನ? ಹಂಗಾರ ನನ್ನನ್ನು ಒಂಟಿಯಾಗ್ಬಿಟ್ಟು ನೀವು ಬ್ಯಾಟೆಗೆ ಹೋಗಕ್ಕಿಲ್ಲ ತಾನೆ? ನಿಮ್ಮ ಮಾತು ದಿಟ್ವಲ್ವೇ ಸಂಕೇಣೆ? ಕ್ವಾರಣ್ಯ ತಾಯಿ, ಕ್ವಾರಣ್ಯ ತಾಯಿ. ಯಾರಿದೀಯವ್ವ ಮನೆಯೊಳಗೆ? ಆಚೆ ಬಾರವ್ವ. ಬಂದೆ ತಡೆಯಪ್ಪ. ಮಲೆ 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 ಮಾತಾಡಿ ಈ ಜಂಗಮಯ್ಯನ್ನ ನಾನು ಯಾವತ್ತೂ ನಮ್ಮ ಸೀಮೆಯಾಗ ನೋಡೇ ಇಲ್ವಲ್ಲ. ಇರ್ಲಿ ಸೋಮೇರ, ಈ ಭಿಕ್ಷೆ ತಕೊಂಡು ನನ್ನ ಮಗಂಗೆ ಒಳ್ಳೇದಾಗ್ಲಿ ಅಂತ ಅರ್ಸೋಗಿ ಸೋಮೇರ. ಮಗನ
ನೋಡಿದ್ರೇನೆ ಹುಟ್ಟು ಬಂಜೆ ಅಂತ ನಿನ್ನ ಮುಖದಲ್ಲಿ ಎದ್ದು ಕಾಣುತ್ತಿದೆಯಲ್ಲವ್ವ. ನಾನು ಬಂಜೆ ಮನೆ ಭಿಕ್ಷೆ ತಗೊಳ್ಳೋನಲ್ಲ. ಕೊಡೋ ಹಾಗಿದ್ರೆ ಅದು ಯಾರನ್ನೋ ನಿನ್ನ ಮಗ ಅನ್ಕೊಂಡಿದೆಯಲ್ಲ, ಆ ಮಗನ್ನೇ ಶಿಶು ಮಗನಾಗಿ ನನ್ನ ಜೋಳಿಗೆಗೆ ಭಿಕ್ಷೆ ಹಾಕು. ಸ್ವೀಕಾರ ಮಾಡ್ತೀನಿ. ಏನಂದೆ ಜಂಗಮಯ್ಯ? ನಾನು ಬಂಜೆನಾ? ನನ್ನ ಮಗುನ ಯಾರೋ ದಿಕ್ಕಲು ತಬ್ಲಿ ಅಂತೀಯ? ಶಿವ ಕೊಟ್ಟ ಮಗ ನಿನ್ನ ಹತ್ರಕ್ಕೆ ಬೆಳೆದ್ ನಿಂತವನೆ. ನಿನಗೆ ಭಿಕ್ಷೆ ಬ್ಯಾಡದೆ ಹೋದ್ರೆ ಕತ್ತೆ ಬಾಲ ಹೋಯ್ತು. ನನ್ನ ಹಟ್ಟಿ ಬಿಟ್ಟು ಮುಂದಟ್ಟಿಗೆ ಹೋಗು, ಇಲ್ದೆ ಹೋದ್ರೆ ಪೂಜೆ ಮಾಡ್ಬೇಕಾಯ್ತದೆ ಆಟೆಯ. ನಿಲ್ಲು ತಾಯಿ. ಮಠ ಮಠ ಮಂಗಳವಾರ ಮಂಗಳವಾಗ್ಲಿ ಅಂತ ಮುಂಗೈಗೆ ಆಧಾರವಾಗಿ ಈ ಮುತ್ತಿನ ಜೋಳಿಗೆ ಹಿಡ್ಕೊಂಡು ನಿನ್ನಂಗಳಿಗೆ ಬಂದು ಭಿಕ್ಷೆ ಬೇಡಿದ್ರೆ ಮುಂದಲ ಹಟ್ಟಿಗೆ ಹೋಗುವಂತೆಯಲ್ಲ ತಾಯಿ. ನಾನು ಕೋರಿದ ಕ್ವಾರಣ್ಯನ ಮೂಗಿಗೆ ಕವಳೆ ಕಟ್ಕೊಂಡಾದ್ರೂ ಸರಿಯೇ, ತಂದು ಒಪ್ಸೋ ತನಕ ನಾನಿಲ್ಲಿಂದ ಕಾಲ್ ತೆಗೆಯೋನಲ್ಲ. ಕರಿತಾಯಿಯ ನಿನ್ನ ಮಗನ್ನ, ಕಣ್ಣು ಕಿವಿ ಮುಚ್ಕೊಂಡು ಕೂತಿರೋ ಆ ನಿನ್ನ ಗಂಡನ್ನ, ನೀವಿಬ್ರೂ ಸೇರಿ ಆ ನಿನ್ನ ಮಗನ್ನ ನನ್ನ ಜೋಳಿಗೆಗೆ ಭಿಕ್ಷೆ ಹಾಕಿ. ಅವನ್ನ ನಾನು ನನ್ನ ಶಿಶು ಮಗನನ್ನಾಗಿ ಮಾಡ್ಕೋತೀನಿ. ನೀ ಐನಾತಿ ಜಂಗಮಯ್ಯ ಕಣಪ್ಪ. ಕ್ವಾರಣ್ಯ ಅನ್ಕೊಂಡು ಕಾಳು ಕಡ್ಡಿ ಕೇಳೋ ಜಂಗಮರು ನೋಡಿದ್ದೀನಿ, ಆದ್ರ ಬೆಳೆದ ಮಕ್ಕಳನ್ನ ಕೇಳೋ ಜಂಗಮನ್ನ ಇದೇ ಮೊದಲು ನೋಡ್ತಿರೋದು. ನಿನ್ನ ನಟ್ಟಿ ಬಿಟ್ಟು ಆಚೆಗೋದ್ರೆ ಸರಿ, ಇಲ್ದೆ ಹೋದ್ರೆ ಒಳು ಕಟ್ಟಾಕಿರೋ ಬೇಟೆ ನಾಯಿಗಳನ್ನ ಬಿಡ್ಬೇಕಾಯ್ತದೆ ತಿಳ್ಕ. ಬೇಟೆ ನಾಯಿಗಳನ್ನಷ್ಟೇ ಅಲ್ಲ, ಬರಗನನ್ನು ಕರೆದು ಎರಗು ಅಂದ್ರು ನಾನಿಲ್ಲಿಂದ ಕಾಲ್ ತೆಗೆಯೋನಲ್ಲ. ಈ ಕತ್ತಲ ರಾಜ್ಯಕ್ಕೆ ಬಂದ ಮೇಲೆ ನಾನು ಕೋರುತ್ತಿರುವ ಮೊದಲ ಕ್ವಾರಣ್ಯ ಭಿಕ್ಷೆ ತಾಯಿ ಇದು. ಕರಿ ನಿನ್ನ ಮಗನ್ನ, ಕರಿ ನಿನ್ನ ಗಂಡನ್ನ, ನೀವಿಬ್ಬರು ಒಪ್ಕೊಂಡು ಕನ್ನಯ್ಯನ ನನಗೆ ಭಿಕ್ಷೆ ಕೊಡಿ. ಜಂಗಮಯ್ಯ, ನೀನ್ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳೋ ತರವ ಕಾಣ್ತಾ ಇಲ್ಲ. ನಮ್ಮ ಮಗನೇ ನಮ್ಗಿರೋ ಮಹಾ ಸಂಪತ್ತು. ಆ ಸಂಪತ್ತಿನ ಮುಂದ ಇಡೀ ಲೋಕನೇ ಕೊಡ್ತೀನಿ ಅಂದ್ರು ಅದು ಕವಡೆಗೂ ಕಡೆ. ಅವನ ಮೇಲ ನೀ ಮುಂದಕ್ಕೆ ಏನಾರು ಕಣ್ಗಿಣ್ ಮಡಗ್ದಿ ಅಂದ್ರ ನಿನ್ ಕಣ್ಗುಡ್ಡೇನೆ ಬಗ್ದು ಕಿತ್ತಾಕ್ಬಿಡ್ತೀನಿ ಹುಷಾರು. ಏನಂದೆ ತಾಯಿ? ಕಣ್ಗುಡ್ಡೆ ಕಿತ್ಕೊಂಡ್ಬಿಡ್ತೀಯಾ? ಆಗ್ಲವ, ಯಾರ್ ಕಣ್ಗುಡ್ಡೆ ಯಾರು ಕಿತ್ಕೋತಾರೆ ಅಂತ ನಾನ್ ನೋಡ್ತೀನಿ. ಹೊತ್ತೋಳಲ್ಲ ಹೆತ್ತೋಳಲ್ಲ, ಬಸ್ರು ಹೊರಲಿಲ್ಲ, ನೋವು ಪಡಲಿಲ್ಲ, ಬಾಣಂತನ ಮೊದಲೇ ಇಲ್ಲ. ಆದ್ರೂ ಭಿಕ್ಷೆ ಕೊಡೋಕೆ ಹಿಂದೆ ಮುಂದೆ ನೋಡ್ತಿದೀಯಲ್ಲ ತಾಯಿ. ಇವಾಗ ಕೊಡದೇ ಇದ್ರೂ ಪರವಾಗಿಲ್ಲ ತಾಯಿ, ನಾನ್ ನಿನ್ಗೆ 3 ದಿನ ಗಡುವು ಕೊಡ್ತೀನಿ. ಈ 3 ದಿನದೊಳಗೆ ನೀನಾಗೆ ನೀನೆ ನಿನ್ನ ಸಾಕು ಮಗನ ನನ್ನ ಜೋಳಿಗೆಗೆ ಹಾಕು. ಇಲ್ದೆ ಹೋದ್ರೆ ಏನ್ ಮಾಡ್ತೀಯ ಜಂಗಮಯ್ಯ? ಬೇಡಕ್ ಬಂದಿರೋದು 3 ಇಡಿ ಕಾಳು ಕಡ್ಡಿ ಭಿಕ್ಷೆ. ಅದನ್ ಬಿಟ್ಟು ಅಪ್ಪಯ್ಯ ಅವಂಗೆ ಕಣ್ಣಾಗಿರೋ ಕಣ್ಣನ್ನೇ ಕಿತ್ಕೊಂಡು ಹೋಯ್ತೀನಿ ಅಂತೀಯ. ಮಾಡ್ತೀನಿರು ನಿನಗೆ. ಭಿಕ್ಷೆ ಬೇಕಾ ನಿಂಗೆ? ಭಿಕ್ಷೆ ಬೇಕಾ ನಿಂಗೆ? ಭಿಕ್ಷೆ ಬೇಕಾ? ನಗ್ತೀಯಾ? ನಗ್ತೀಯಾ? ಭಿಕ್ಷೆ ಬೇಕಾ? ನಗ್ತೀಯಾ? 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 ಭಿಕ್ಷೆ ಬೇಕಾ? ನಗ್ತೀಯಾ? 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 ಸಂಪಿಗೆ, ಏನಿದ್ ನಿನ್ ಹುಚ್ಚಾಟ? ಯಾಕೆ ಹೊಡಿತಾ ಇದ್ಯಾ? ಎಲ್ಲಿ ಎಲ್ಲಿ ಎಲ್ಲೋದ ಜಂಗಮಯ್ಯ? ಎಲ್ಲೋದ ಜಂಗಮಯ್ಯ? ಹಾ, ಆ ಜಂಗಮಯ್ಯ ಕೊಡಲ್ಲ. ನಾನು ಕೊಡಲ್ಲ. ನನ್ನ ಮಗನ್ ಭಿಕ್ಷೆ ಕೊಡಲ್ಲ. ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನಾನು ಕೊಡಲ್ಲ. ಕೊಡಲ್ಲ. ಸಂಪಿ, ಏನ ಸಂಪಿ? ಯಾಕೆ ಹಂಗಾಡ್ತೀಯ? ಏನಾಯ್ತು? ಕಣ್ಬಿಡು ಸಂಪಿ, ಕಣ್ಬಿಡು. ನೋಡಿ,
ಆ ಜಂಗಮಯ್ಯನ್ ನೋಡಿ ನನ್ನ ಮಗನ್ ಭಿಕ್ಷೆ ಕೇಳ್ತಾನ. ಹೊಡೆದೆ ಹೋದ್ರ ಕಣ್ ಕಿತ್ಕೊಂಡು ಹೋಯ್ತಾನಂತ. 3 ದಿನ ಗಡುವ ಅಂತ. ನಾನ್ ಕೊಡಲ್ಲ. ಕನ್ನಯ್ಯ, ಎಲ್ಲಿ ನನ್ನ ಕನ್ನಯ್ಯ? ಹೋಗಿ ನನ್ನ ಕನ್ನಯ್ಯನ ಹಟ್ಟಿ ಕರ್ಕೊಂಡ್ ಬನ್ನಿ. ಹೋಗಿ ನಿಮ್ದು ಅಮ್ಮಯ್ಯ ಅಂತೀನಿ. ಹೋಗಿ ಸಂಪಿ 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 ಕಣ್ಬಿಡು ಸಂಪಿ, ಮಾತಾಡು ಸಂಪಿ. ಸಂಪಿ ಸಂಪಿ ಕಣ್ಬಿಡು ಸಂಪಿ. ನಿನ್ನ ಮಾತಿನ ಅರ್ಥ ಆದರೂ ಏನಂತ ಹೇಳಮ್ಮಿ. ಚಿಂತೆ ಮಾಡಬೇಡ ನನ್ನ ನೋಡಿಯ. ನಾವು ಹೆತ್ತ ಮಗ ನಮ್ಮ ಮಾತು ಕೇಳಲಿಲ್ಲ ಅಂದರು. ನಾವು ತಂದ ಸೊಸೆ ನಮ್ಮ ಮಾತು ಮೀರಕ್ಕಿಲ್ಲ. ಹೌದು ಕಣಮ್ಮಿ, ನೀ ಹೇಳ್ತಾ ಇರೋ ಮಾತು ಸತ್ಯ. ಆ ಮಗ ನನ್ನ ಮಟ್ಟಿಗೆ ಬಂದಾಗಿಂದಲೂ ನೋಡ್ತಾ ಇವನಿ, ಒಂದು ಕೊಂಕು ಕಾಣ್ತಿಲ್ಲ ಕಣಮ್ಮಿ. ಅಂತ ಬಂಗಾರದ ಸೊಸೆನ ಬಾಳ್ಸೋ ಯೋಗ್ಯತೆ ನಮಗಿಲ್ಲದೆ ಹೋಯ್ತಲ್ಲಮ್ಮಿ. ನಮ್ಮ ಸಂಕವ ಯಾವತ್ತು ನಮ್ಮ ಮಟ್ಟಿ ಬಿಟ್ಟು ಆಚೆ ಹೋದ್ಲೋ ಆವತ್ತೇ ನಮ್ಮ ಸಂತೋಷ ಎಲ್ಲನೂ ಹೊಂಟೋಯ್ತು. ಅಲ್ಲ ಕಣಮ್ಮಿ ದುಂಡಿ, ನಮ್ಗೆ ಹುಟ್ಟಿದ 7 ಮಕ್ಕಳು ಗಂಡು ಮಕ್ಕಳೇ ಆಗೋಗ್ಬಿಟ್ಟು ಆ 7 ಏಳಿಗೆನೇ ಆಗಲಿಲ್ಲ. ಅದ್ರ ಬದಲು ನಮಗೊಂದು ಹೆಣ್ಣು ಮಗ ಹುಟ್ಬಿಟ್ಟಿದ್ರೆ ಈ ಅಪ್ಪ ಅವನ ಪ್ರೀತಿ ಏನು ಅಂತ ಅರ್ಥ ಮಾಡ್ಕೋತಾ ಇತ್ತು. ಅದಕ್ಕಿಂತ ಹೆಚ್ಚಿನ ಪ್ರೀತಿ ನಮಗೆ ತೋರಿಸ್ತಾ ಇತ್ತು. ಆದರೆ ಈ ಗಂಡು ಮಕ್ಕಳ ಭಾವನೆನೇ ಬೇರೆ ಕಣಮ್ಮಿ. ಪ್ರಾಣಿಗಳು ಅವ್ರಿಗೆ ಅವ್ರದ್ದೇ ಲೋಕ, ಅವ್ರೆಂಡ್ರೆ ಅವ್ರಿಗೆ ಸರ್ವಸ್ವ. ಏನಮ್ಮೆ ಮಾಡೋದು ನಾವೀಗ? ಸಂಕವ್ವ ನಮಗೆ ಹೆಣ್ಮಕ್ಳಿಲ್ಲ ಅನ್ನೋ ಕೊರಗನ್ನ ನೀಗಿಸ್ಬಿಟ್ಟು ಹೋದ್ಲು. ಅವಳು ಈ ಅಟ್ಟಿಗೆ ಮಗಳೂ ಅವಳೆಯ, ಸೊಸೆನೂ ಅವಳೆಯ. ನಾವು ಹೋಗಿ ಕೇಳಿದ್ರೆ ಅವಳು ಇಲ್ಲ ಅನ್ನಕ್ಕಿಲ್ಲ. ಅಂದರೆ ನಮ್ಮ ಮಗ ನಮ್ಮ ಮಾತು ಕೇಳಲಿಲ್ಲ ಅಂದರೂ ನಾವು ತಂದ ಸೊಸೆ ನಮ್ಮ ಮಾತು ಮೀರಕ್ಕಿಲ್ಲ. ನಮ್ಮ ನೀಲೇಗೌಡಂಗೆ ಸಂಕವ್ವ ಅಂದೇ ಪಿರಾಣ. ಅವಳು ಏನು ಹೇಳಿದ್ರು ಮಾಡ್ತಾನೆ. ಅಯ್ಯೋ ಶಿವನೇ, ಎಂಥ ಕಾಲ ಬಂತಮ್ಮಿ. ಆ ಮಗಿಗೆ ನಮ್ಮ ಅಟ್ಟಿಲಿ ಕೊಡಬಾರದ ಕಷ್ಟ ಕೊಟ್ಟು ಅಟ್ಟಿಯಿಂದ ಆಚೆ ಹಾಕ್ಬಿಟ್ಟು. ಆದ್ರೆ ನೋಡಿ ಇವಾಗ ಅವಳು ಕಾಲು ಹಿಡ್ಕೊಂಡು ಕೇಳೋ ಪರಿಸ್ಥಿತಿ ಬಂದ್ಬಿಡ್ತಲ್ಲಮ್ಮಿ. ನಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಸಮಾಧಾನ ಮಾಡ್ಕೊ ನಾನು ನೋಡಿಯ. ನಮ್ಮ ಸಂಕವನ ಕಾಲು ಹಿಡ್ದಾದ್ರು ನೀಲನ್ನ ಬ್ಯಾಟಿ ಕಳಿಸು, ಇದೊಂದು ಭಿಕ್ಷೆ ಅಂತ ತಿಳ್ಕೊ ಅಂತ ಕೇಳ್ಕೊಳ್ಳವ. ಹೌದು ಕಣಮ್ಮಿ, ಈಗ ನಮ್ಗೆ ಉಳಿದಿರೋದು ಅದೊಂದೇ ದಾರಿ ಕಣಮ್ಮಿ. ನಮ್ಮ ಬೆಟ್ಟದೇನು ಕೋಪ ತಾಪ ತಪ್ಪಿಸ್ಕೋಬೇಕು ಅಂದ್ರೆ, ನಮ್ಮಟ್ಟಿ ಮಾನ ಮರ್ವಾದಿ ಉಳಿಬೇಕು ಅಂದ್ರೆ ನಾವು ಸಂಕವನ್ನ ಕಾಲು ಹಿಡ್ದು ಭಿಕ್ಷೆ ಕೇಳುಮ್ಮ. ನಡಿಯಮ್ಮೆ, ಹೋಗುಮ್ಮ, ನಡಿಯಮ್ಮೆ. ಸಂಕೇಣೆ, ನಿನ್ ಎದೆ ಮುಟ್ಕೊಂಡು ಹೇಳು, ನಾ ಹೇಳಿದ ಮಾತು ಯಾವಾಗ್ಲಾದ್ರೂ ಸುಳ್ಳಾಗೈತಾ ಅಂತ? ಒಡಿಯ, ನಾ ಹಂಗೆ ಅಂದಿಲ್ಲ ಒಡಿಯ. ನೀವು ಆಡೋ ಮಾತು ದಿಟ್ವೆ ಆದ್ರೆ ಏಟ್ ಚಂದ ಅಂದ ಅಟೆಯ. ಸಂಕೇಣೆ, ನಾನು ಒಂದು ಕಿಟ ಮಾತು ಕೊಟ್ರೆ ಮುಗೀತು. ಮುಗಿಲ್ ಮುರಿದ್ರು ನಾನು ಮಾತು ತಪ್ಪಕ್ಕಿಲ್ಲ. ಈ ಮಾತನ್ನ ಜ್ಞಪ್ತಿ ಇಟ್ಕೊಂಡೇನೋ. ನಿನಗೋಸ್ಕರ ಅಪ್ಪಯ್ಯನ್ ಬಿಟ್ಟೆ, ಅವ್ವನ್ ಬಿಟ್ಟೆ, ಹಟ್ಟಿನ ಬಿಟ್ಟೆ, ಪೋಡನ್ ಬಿಟ್ಟೆ, ಅತ್ತಿಗೆ ಅಣ್ಣಂದ್ರು ಬಂಧು ಬಳಗ ಎಲ್ರೂ ಬಿಟ್ಟು ಈ ಒಂಟಿ ಕಾಡಲ್ಲಿ ಬಂದು ಈ ಒಂಟಿ ಪೋಡಲ್ಲಿ ವಾಸ ಮಾಡ್ತೀವಿ. ಆದ್ರೂ ನನ್ನ ಮಾತು ಮೇಲೆ ನಂಬಿಕೆ ಬರ್ತಿಲ್ವ ಸಂಕೇಣೆ? ಅಯ್ಯಯ್ಯೋ, ಬಿಡ್ತು ನೀವು ಒಡಿಯ. ನಿಮ್ಮ ಮಾತನ್ನ ಅಲ್ಲಿಗೆ ಎಳ್ದು ನಾನು ಯಾವ ನರ್ಕಕ್ಕೆ ಹೋಗ್ಲಿ? ಹಟ್ಟಿ ಮಂದಿ, ಪೋಡ್ ಮಂದಿ, ಪಂಚಾಯತಿ ನಾಯಕರೆಲ್ಲ ನಿಮ್ಮ ಮನ್ಸು ಕೆಡಿಸೋರೆ ಅಂತ ಅಟ್ಟೆಯ. ಸಂಕೇಣೆ, ನಿನಗೋಸ್ಕರ ಕುಲಾನ ಬಿಟ್ಟೆ, ಕುಲ್ದೋರನ್ನು ಬಿಟ್ಟೆ. ಈಗ ಉಳಿದಿರೋದು ನೀನೊಬ್ಳೆ. ನಿನ್ನನ್ನ ಬಿಟ್ಟು ನಾನು ಎಲ್ಲಿ ಹೋಗಿನೆ ಸಂಕೇಣೆ? ಹಂಗಾರ ಯಾರೇ ಬಂದು ಏನೇ ಹೇಳಿದ್ರು, ಎಂಥ ಪರಿಸ್ಥಿತಿಲೂ ಎಂಥ ಸಮಯದಾಗೂ ನನ್ನನ್ನು ಬಿಟ್ಟು ನೀವು ಬ್ಯಾಟೆಗೆ ಹೋಗಕ್ಕಿಲ್ಲ ಅನ್ನೋ ನಿಮ್ಮ ನಿರ್ಧಾರ ಬದಲಾಗಕ್ಕಿಲ್ಲ ತಾನೆ? ಸಂಕೇಣೆ, ನಿನಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ಸಂಕೇಣೆ. ಆದ್ರೆ ನಾನು ಬ್ಯಾಟೆಗೆ ಮಾತ್ರ ಹೋಗಕ್ಕಿಲ್ಲ.
ಹಂಗಾರ ನನ್ನ ಮಾತು ಕೊಡಿ. ಸಂಕೇಣೆ, ನಿನಗೋಸ್ಕರ ನಿನ್ನ ಪ್ರೀತಿಗೋಸ್ಕರ ಏನು ಬೇಕಾರ ಮಾಡ್ತೀನಿ. ಆದ್ರ ಬ್ಯಾಟೆಗೆ ಮಾತ್ರ ನಾನು ಹೋಗಕ್ಕಿಲ್ಲ. ಇದೇ ನನ್ನ ಮಾತು. ಒಡಿಯ ಬಹು ಸಂತೋಷ ಆಯ್ತದೆ. ಅಣ್ಣಯ್ಯ, ಎಬ್ಬಿಸ್ಬೇಡ, ಈ ತಾನೇ ನಿದ್ದೆ ಹದ್ದಂಗೆ ಕಾಣ್ತದ. ಅಪ್ಪಯ್ಯ, ನಾನು ಹಟ್ಟಿಂದ ಆಚೆಗೆ ಹೋದಾಗ ಅವ್ವ ವೈನಾಗೆ ಇದ್ಲು. ಈಗೇನಾತು ಅಪ್ಪಯ್ಯ? ಈಗೇನಾತು? ಏನಾತೋ ನನಗೂ ಗೊತ್ತಿಲ್ಲಪ್ಪ. ಆ ಜಂಗಮಯ್ಯನ ಕಾರುಣ್ಯದ ಸೊಲ್ಲು ನನ್ನ ಕಿವಿಗೂ ಬಿತ್ತು. ಭಿಕ್ಷೆ ಇಡಾಕೆ ಅಂತ ಆಚೆಗೆ ಹೋದ್ಲು. ಈಗ ನೋಡಿದ್ರೆ ಹಿಂಗ ಹಾಡ್ತಾವಳಿ. ಬೇಡ ಬೇಡ, ಮುಟ್ಬೇಡ, ಬೇಡ ಬೇಡ, ನನ್ನ ಮಗನ್ ಮುಟ್ಬೇಡ. ನಂಗೆ ನನ್ನ ಒಬ್ಬನೇ ಮಗ, ಬಿಟ್ಬಿಡು ನನ್ನ ಮಗನ್ನ. ಕನ್ನಯ್ಯ ಬಾ ಒಳಗ್ ಸೇರ್ಕೋ. ಅವ್ವ, ನಾನು ಬಂದಿದ್ದೀನವ್ವ. ಇಲ್ಲ ನನ್ನ ಮಗನ್ ಬಿಡಾಕಿಲ್ಲ. ಏ ಸಂಪಿ! ಅಪ್ಪಯ್ಯ, ಅವ್ಗೇನಾತು? ನಾನು ಇಲ್ಲೇ ಅವ್ನಿ. ಯಾಕೆ ಹಿಂಗೆ ಹೇಳ್ತಾವಳೆ? ಸಂಪಿಗೆ, ಮುಸ್ಕ ತೆಗಿ. ಯಾಕೆ ಅಂಗಡಿಯ ಕನ್ನೆ ಇಲ್ಲೇ ಅವನೇ ನೋಡು. ತೆಗಿ ಮುಸ್ಕ ತೆಗಿ. ಓ ಕನ್ನಯ್ಯ, ಬಂದೆ ಮಗ. ಆ ಜಂಗಮಯ್ಯನ ಕಣ್ಗೆ ನೀನ್ ಬೀಳಲಿಲ್ಲ ತಾನೆ? ಸಂಪಿ, ಯಾವ ಜಂಗಮ ಏನೂ ಇಲ್ಲ, ಜೋಗ ಏನೂ ಇಲ್ಲ. ಎಲ್ಲ ನಿನ್ ಭ್ರಾಂತು ಅಟೆಯ. ನಿನ್ ಮಗ ಇಲ್ಲೇ ಇಲ್ವಾ? ಹೌದವ್ವ, ಇಲ್ಲೇ ಇವನಿ. ಕನ್ನಯ್ಯ, ಆ ಜಂಗಮ ಎಲ್ಲೋದ? ಆ ಕಳ್ ಜಂಗಮ. ಅವ್ವ, ಜಂಗಮ ಅಂದ್ರೆ ಎಳೆಗಾಳಿ ಹೊತ್ಕೊಂಡು ಸುಳಿಗಾವಿ ಸುತ್ಕೊಂಡು ಮುಂಗೈನಾಗ ಮುತ್ತಿನ ಜೋಳಿಗೆ ಹಿಡ್ಕೊಂಡಿರ್ತಾನಲ್ಲ ಅವನ. ಅವ ನಿನ್ ಗೆಲ್ಕಂಡ? ಸೀಗೆ ಗುತ್ತಿ ಹತ್ರ ಇರೋದಕ್ಕೆ ನನಗೊಂದು ನೆಲೆ ತೋರುವಂದ. ನಾನು ಗಂಪನ್ ರಾಜ್ಯದ ಗಡಿ ದಾಟಿ ಓಡಿಸ್ ಬಂದೆ. ದಿಟ್ವಾ ಕನ್ನಯ್ಯ? ಹೌದು ಅಪ್ಪಯ್ಯ. ಹಂಗಾರ ಅವನು ಇರೋ ದಿಟ ನನ್ನ ಕಣ್ಣಿಗೆ ಯಾಕೆ ಬೀಳದೆ ಹೋದ? ನೋಡುದ್ರ, ನಾನು ಹೇಳಿ ಸುಳ್ಳ? ಮಗ, ಆ ಜಂಗಮಯ್ಯ ನಿನ್ನನ್ನೇ ಭಿಕ್ಷೆ ಕೇಳ್ತಾನ. ನಿನ್ನ ಭಿಕ್ಷೆ ಕೊಡ್ಲಿಲ್ಲ ಅಂದ್ರ ಕಿತ್ಕೊಂಡು ಹೋತಾನಂತ. 3 ದಿನ ಗಡುವು ಕೊಟ್ಟಾನ. ನೀನೆಲ್ಲೂ ಹೊರಗೆ ಹೋಗ್ಬೇಡ ಕಂದ. ಆ ಜಂಗಮನ್ ಕಣ್ಗೆ ಬೇಡ್ಬೇಡ. ನಂಗೆ ಯಾಕೋ ಆ ಜಂಗಮನ್ ನೋಡಿದ್ರ ಎಲ್ಲ ಜಂಗಮ್ರಂತೆ ಕಾಣಕ್ಕಿಲ್ಲ. ಸಂಪಿಗೆ, ಆನೆ, ಹುಲಿ, ಚಿರತೆ, ಸಿಂಹ ಎದುರಿಗೆ ಬಂದ್ರು ಬಾಣ ಹೊಡೆದು ನೆಲಕ್ಕೆ ಬೀಳಿಸೋ ಬೇಟೆಗಾರರು ನಾವು. ಹೋಗಿ ಆ ಜಂಗಮಯ್ಯಗೆ ಬೆದರ್ಕೊಳ್ಳೋದ. ಕನಯ್ಯ, ನಿಮ್ಮವನ ಕಡೆಗೆ ನಿಗಾ ಇಡು. ನಾನು ಹೋಗಿ ಜನನ ಬ್ಯಾಟಿಗೆ ಸಿದ್ಧ ಮಾಡ್ತೀನಿ. ಗಡಿ ದಾಟಿದ್ರೆ ಬದಿಕತನ, ಒಳಗ ಇದ್ರ ನಮ್ ಬಾಣ ಅವನು ಎದಿಸಿಳ್ತದ. ಇದು ನಡಾರಣ್ಯ, ಬ್ಯಾಡ್ ಗಂಪಣ್ಣನ ರಾಜ್ಯ. ಇಲ್ಲಿ ಹೊರಗಿನವ್ರು ಯಾರು ಇರಬಾರ್ದು. ಅಪ್ಪಯ್ಯ, ನಾನು ಬರ್ತೀನಿ. ಬೇಡ ಮಗ, ನೀನ್ ಹೋಗೋದ್ ಬೇಡ. ಆ ಜಂಗಮಯ್ಯ 3 ದಿನ ಗಡುವು ಕೊಟ್ಟಾನ. ಬೇಡ ಮಗ, ನೀ ಬರೋದು ಬೇಡ. ಅವನ ಜೊತೆಗೆ ಇರು. ನಿನಗೆ 3 ದಿನ ಗಡುವು ಕೊಟ್ಟಾನಲ್ಲ, ನನಗೆ 3 ಗಳಿಗೆ ಸಾಕು ಅವನು ಮುಗಿಸ್ ಬರಾಕ. ಬರ್ತೀನಿ.
ನಮ್ಮ ನೀಲ ಬಂದು ಯಾಕೆ ಇಷ್ಟೊಂದು ದೂರ ಅಟ್ಟಿ ಮಾಡವನೆ? ನಮ್ಮ ಪೋಡಲ್ಲ, ನಮ್ಮ ಕಾಡನ್ನೇ ಬಿಟ್ಟು ಹೊಂಟೋಗವನೆ. ಓ ಕಣಮ್ಮಿ, ನನಗೂ ನಡೆದು ಮಂಡಿ ಎಲ್ಲ ನೋವು ಬಂದ್ಬಿಟ್ಟದೆ. ವಯಸ್ಸಾದ್ಮೇಲೆ ಹಂಗೆ ಕಣಮ್ಮಿ, ನಮ್ಮ ಮಕ್ಕಳು ಮರಿ ಮಾತಂಗಿರಲಿ, ನಮ್ಮ ಶರೀರನೂ ನಮ್ಮ ಮಾತು ಕೇಳೋಕ್ಕಿಲ್ಲ ಕಣಮ್ಮಿ. ಅದಕ್ಕೆ ಅದು ಯಾವ್ರು ಅನ್ನೋದು. ಹುಲಿನ ಕಾಡ್ನಾಗ ಮುಳುಗಿದ್ರು ಅದಕ್ಕೂ ಮುಪ್ಪು ಅಂತ ಕೊಡ್ತಾನೆ. ಇಲ್ದೇ ಹೋದ್ರೆ ಬದುಕಕ್ಕಾದ? ಹಂಗಿಯೇ ನಮಗೂ ವಯಸ್ಸಾದ್ಮೇಲೆ ನಡ ನೋವು, ಸೊಂಟ ನೋವು, ಮಂಡಿ ನೋವು ಎಲ್ಲ ಬರ್ತದೆ. ಏ ಕಾಳ, ಏನ್ಲಾದು ನಿನ್ ಗೊಣಗಾಟ? ಏನಿಲ್ಲ ಕಣಕಯ್ಯೋ, ವಯಸ್ಸಾದ್ಮೇಲೆ ಈ ಕಗ್ಗಾಡಲ್ಲಿ ನಡೆಯೋ ಸಾಹಸ ಯಾಕೆ ಅಂತೀನಿ. ಏನು ಮಾಡೋಕ್ಕಾದಪ್ಪ, ಎಲ್ಲ ನಮ್ಮ ಹಣೆ ಬರ. ಏಯ್, ನಾವು ಕಾಣದ ಕಾಡ ಇದು. ಈ ಕಾಡ್ನಾಗೆ ಹುಟ್ಟಿ ಬೆಳೆದವರು, ಇದೆಲ್ಲ ನಮ್ಗೆ ಯಾವ್ದಲ್ಲ ಲೆಕ್ಕ? 7 ಜನ ಗಂಡು ಮಕ್ಕಳು ಅಂತ ಇಬ್ರು ಬೀಗ್ತಾ ಇದ್ರಿ, ಯಾರಾದರೂ ನಿಮ್ಗೆ? ಆಗ ನಾನು ಕಾಲ್ ಕಸವಾಗೋಗಿದ್ದೆ, ಈಗ ನಾನೇ ಬೇಕಾಯ್ತು ನಿಮ್ಗೆ. ಮೈಯಲ್ಲಿ ಶಕ್ತಿ ಇರಬೇಕಾದ್ರೆ ಅಷ್ಟೇ ಆರ್ಭಟ, ಆಮೇಲೆ ನಿಶಕ್ತಿ. ಆತ ನಡಿಯಪ್ಪ, ಈಗ ನೀನೇ ನಮಗೆ ದಾರಿ ದೀಪ. ಈಗ ಸಮಾಧಾನ ಆಯ್ತಾ? ತೆಪ್ಪಗೆ ನಡಿ. ಆತು, ಬಂದಾತು. ಅದೋ ನೋಡಿ ನೀಲೇಗೌಡ ನಟ್ಟಿ. ನಾ ಬಲಿಕಿಲ್ಲ. ನೀಲೇಗೌಡ ಮೊದಲೇ ಮುಂಗೋಪಿ. ನಿಮ್ಮನ್ನ ನಾನೇ ಕರ್ಕೊಂಬಂದಿರೋದು ಅಂತ ಗೊತ್ತಾದ್ರೆ ನನ್ನ ಸುಮ್ಕೆ ಬಿಟ್ಟನ? ನಾ ಬಲಿಕಿಲ್ಲ, ನನಗೆ ಬೇರೆ ಕ್ಯಾಮೆ ಐತೆ. ನೀವೇ ಹೋಗಿ ಬನ್ನಿ. ಲೇ ಕಾಳ, ಯಾವ ಮಕ ಹೊತ್ಕೊಂಡೋಗಿ ಅವ್ರ ಅಟ್ಟಿ ತಕ್ಕ ಹೋಗುಮ್ಮೆ? ನೋಡು, ನಾವಿಲ್ಲೇ ಕುಂತ್ಕೊಂಡು ಸುಧಾರಿಸ್ಕೊತಾ ಇರ್ತೀವಿ, ನೀನೇ ಹೋಗಿ ಸಂಕವನ್ನು ಕಳಿಸ್ಬಿಡ್ಲಾ? ಆತು, ಹೋಯ್ತೀನಿ. ಬಾರಮ್ಮಿ, ಅಲ್ಲಿ ಕೂತ್ಕೊಂಡ ಬಾ. ಕೇಳ್ರಪ್ಪ, ಬ್ಯಾಡ ಗಂಬಂಡ ರಾಜ್ಯದ ಬ್ಯಾಡ್ರ ಮಕ್ಕಳ, ಈ ನಮ್ಮ ಕಾಡ್ನಾಗ ನನ್ನ ಮನಸ್ಸರು ಅಂತ ಇರೋರು ನಾವೇಯ. ಅಂಥದ್ರಾಗ ನಾಡಿನಿಂದ ಒಂದು ಮಿಕಾ ಬಂದು ಈ ಕಾಡ್ ಸೇರ್ಕೊಂಡೈತೆ. ಆ ಮಿಕಾನ ಹೆಂಗಾದ್ರೂ ಮಾಡಿ ಓಡಿಸ್ಬೇಕು ಅಂತ ನಾಯಕರು ಅಪ್ಪಣೆ ಮಾಡವ್ರೆ. ನೀವೆಲ್ಲ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳೋದಕ್ಕೋಸ್ಕರ ನಮ್ಮ ನಾಯಕರು ನಿಮ್ಮನ್ನೆಲ್ಲ ಇಲ್ಲಿ ಕರೆಸವ್ರೆ. ಎಲ್ಲರೂ ಚೆನ್ನಾಗಿ ಗೆಪ್ತಿ ಮಡಿಕಳಿ. ಬೋಳ್ ಮಂಡೆ, ಹಣೆಯಾಗ ವಿಭೂತಿ, ಕೈಯಾಗ ನಾಗ ಬೆತ್ತ, ಎಳೆಯ ಗಾವಿನ ಹೊತ್ಕೊಂಡು ಸುಳಿಗಾವಿನ ಸುತ್ತಕೊಂಡಿರ್ತಾನೆ. ಎಡಗಾವಿ ಸುಳಿಗಾವಿ ಚಂದುರಗಾವಿ ಅಂದುರಗಾವಿ ಗಂಡುಲಿಯ ಹಿಂಡುಲಿಯ ದುಂಡು ಮಗಡ ದುಂಡಯ್ಯ ಅವನ ಎತ್ತು ಬಂದ ನೋಡಯ್ಯ. ಕೈಯಲ್ಲೊಂದು ಮುತ್ತಿನ ಜೋಳಿಗೆ ಇರ್ತದೆ. ಅವನು ಎಲ್ಲೇ ಕಂಡ್ರು ನಮ್ಮ ಗಂಪಣ ರಾಜ್ಯದ ಎಲ್ಲೇ ಆಚೆಗೆ ಪದೇ ಸೋರಿಸಿ ಕೊರಡು ಮಿಗನ ಹೊಡಿತೀವಲ್ಲ, ಹಂಗೆ ಓಡಿಸ್ ಬರ್ಬೇಕು. ಗೊತ್ತಾಯ್ತೇನ್ರಪ್ಪ? ಮುತ್ತಣ್ಣ, ನಾಯಕರೇ, ಮುತ್ತಣ್ಣ, ಈ ಬ್ಯಾಟಿಗೆ ನೀನೇ ಮುಂದಾಳತ್ವ ವಹಿಸ್ಬೇಕು. ಒಂದು ವೇಳೆ ಆ ಜಂಗಮ ಕೈ ಸಿಕ್ಕಿದ್ರ ತಿಳಿ ಹೇಳಿ ಬಿಟ್ಟು ಕಳಿಸಿ. ಮಂಡಾಟ ಆಡಿದರೆ ಗೊತ್ತಲ್ಲ. ನಾಯಕರೇ, ನಮ್ಮ ಬಾಣಗಳು ಅವನು ಬೆನ್ನಟ್ತವೆ. ನಮ್ಮ ಬೇಟೆ ನಾಯಿಗೆ ಊಟ ಹಾಕ್ತಾನೆ. ಅಷ್ಟೇ ತಾನೇ? ನಾವಲಿಯ ಆಚೋರಿಂದ ನೀನು ಹುಡುಕಂಬ. ಈ ಮಗ್ಗನ್ನ ನಾವು ಸೋಸ್ತೀವಿ. ಒಟ್ಟಾಗೆ
ಸೂರ್ಯ ಮುಳುಗೋದ್ರೊಳಗೆ ಅವ್ರಿಗೊಂದು ಗತಿ ಕಳಿಸ್ಲೇಬೇಕು. ಅಪ್ಪಣೆ ಕೊಡಿ ನೀವು. ಜೋಪಾನ. ಆಯ್ತು ನಾಯಕರೇ, ನಡೀರಲ್ಲ. ಮಾರಯ್ಯ ಬಾಬಾಯ್, ಅಟ್ಟಟ್ಟಿಗೆ ಹೋಗಿ ಈ ಸುದ್ದಿನ ನಾವು ಮುಟ್ಟಿಸಿ ಬರಬೇಕು. ನಾಯಕರೇ, ಆ ಕೆಲಸ ನೀವು ಯಾಕೆ ಮಾಡಬೇಕು? ನಾನು ಮಾರಯ್ಯ ನೋಡ್ಕೊಂತೀವಿ ಬಿಡಿ. ಹಂಗೆ ಮಾಡಿ. ಅತ್ಯವ, ಮಾವಯ್ಯ, ನಿಮ್ಮನ್ನು ನೋಡ್ತಿದ್ರೆ ಪಾರ್ವತಿ ಪರಮೇಶ್ವರನ್ನು ನೋಡ್ದಂಗಾಯ್ತದೆ. ಆಶೀರ್ವಾದ ಮಾಡಿ. ಸಂದಕ್ಕಿರವ, ಸಂದಕ್ಕಿರೋ. ಅತ್ಯವ, ಹಟ್ಟಿಲಿ ಅಕ್ಕಂದ್ರು ಭಾವಂದ್ರು ಎಲ್ಲರೂ ಹೆಂಗವ್ರೆ? ಏನು ಚೆಂದವೋ ಏನು ಕಥೆನೋ ಕಣವ. ಅತ್ಯವ, ನನಗೆ ಸಂಸ್ಬಿಡಿ ಅತ್ಯವ, ನನಗೆ ಸಂಸ್ಬಿಡಿ. ಅದೇ ಹಟ್ಟಿಲಿದ್ದು ನಿಮ್ಮ ಕಷ್ಟ ಕಾಲಕ್ಕೂ ಸುಖ ಕಾಲಕ್ಕೂ ಜೊತೆಯಾಗಿರ್ಬೇಕಾಗಿತ್ತು. ನಿಮ್ಮ ವಯಸ್ಸಾದ ಕಾಲದಲ್ಲಿ ನಿಮ್ಮ ಆಸರೆ ಆಗಿರ್ಬೇಕಾಗಿತ್ತು. ಆದರೆ ನಿಮ್ಮ ಮಗ ಹಠ ಮಾಡಿ ನನ್ನ ಹಟ್ಟಿಯಿಂದ ಆಚೆ ಕರ್ಕೊಂಡು ಬಂದ್ಬಿಟ್ರು. ನಾನಾರ ಏನ್ ಮಾಡಲಿ? ಅವ್ರ ಮಾತು ಮೀರಕ್ಕಾಯ್ತದ? ನನಗೂ ವಿಧಿ ಇಲ್ದಂಗೆ ಆಗೋತು. ಆದರೂ ಆ ಬೆಡ್ದಯ್ಯ ನಿಮ್ಮಂಥ ಅತ್ಯವ ಮಾವಯ್ಯನ ಸೇವೆ ಮಾಡೋ ಪುಣ್ಯ ನನಗೆ ಕೊಟ್ಟಿಲ್ಲ. ಅತ್ಯವ, ನನಗೆ ಕೊಟ್ಟಿಲ್ಲ. ಕೇಳಿದೆ ನಮ್ಮಿ, ಕೇಳಿದ್ಯಾ? ನಮ್ಮ ಬಂಗಾರದಂಥ ಸೊಸೆ ಬಾಯಲ್ಲಿ ಮುತ್ತಂಥ ಮಾತುಗಳು ಅವೇ 6 ಜನ ಹರಕ್ ಬಾಯಿ ನೋವು. ಅದು ಯಾವಾಗ ಬುದ್ಧಿ ಬರ್ತದೋ ಅವಕ್ಕೆ ನಾಗ ಬೇರೆ ಕಾಣೆ. ಅಯ್ಯೋ ಮಾವಯ್ಯ, ಅದು ಯಾಕಂಗೆ ಅಂದಿರಿ? ಅಕ್ಕಂದ್ರು ಒಳ್ಳೆಯವರಯ್ಯ, ಆದ್ರೆ ನನ್ನ ಮುಖ ಕಂಡ್ರೆ ಆಗಕ್ಕಿಲ್ಲ ಅಷ್ಟೇಯ. ನಿನ್ನಂಥ ಸೊಸಿನ ಬಾಳ್ಸೋಷ್ಟು ಪುಣ್ಯ ನಮಗಿಲ್ಲ ಕಣವ. ಈ ಜಂಗಮನ್ರಿ ಯಾರ? ಅವ್ರು ನೋಡಕ್ ಹೆಂಗಿರ್ತಾರ? ಅವ್ರನ್ನ ಗುರ್ತಿಡಿದಾರ ಹೆಂಗ? ಹುಲಿನ ಗುರ್ತಿಡಿಬೋದು, ಮೈ ಮೇಲೆಲ್ಲ ಪಟ್ಪಟ್ಟೆ ಬಣ್ಣ ಇರ್ತದ. ಜಿಂಕೆನೂ ಗುರ್ತಿಡಿಬೋದು, ಮೈ ಮೇಲೆಲ್ಲ ಚುಕ್ ಚುಕ್ಕೆ ಕಣ್ಣಿರ್ತದ. ಆದ್ರೆ ಈ ಜಂಗಮನ್ ಹೆಂಗಪ್ಪ ಕಂಡುಹಿಡಿಯೋದು? ಲೇ, ಅವರು ನಮ್ಮಂಗ ನರ್ಮನ್ಸ್ ಕಂಡ್ರಲ್ಲ, ನಮ್ಗಿದ್ದಂಗೆ 2 ಕೈ 2 ಕಾಲು, ಕಿವಿ ಮೂಗು ಕಣ್ಣು ಎಲ್ಲ ಇರ್ತಾವ. ಹಂಗಾರ ನಾವು ಜಂಗಮರ ಅಂದಂಗಾತು. ನೋಡ, 2 ಕೈ ಕಾಲು ಕಣ್ಣು ಕಿವಿ ಮೂಗು ನಮಗೂ ಎಲ್ಲ ಅದ. ಲೇ, ನಾವು ಬ್ಯಾಡ್ರ್ ಕಂಡ್ರಲ್ಲ, ಜಂಗಮರು ನಮ್ಗೆ ಸರಿ ಹೊಂದಕ್ಕಿಲ್ಲ. ನಮ್ ಬ್ಯಾಡ್ರಿಗೂ ಆ ಜಂಗಮರಿಗೂ ಏನ್ರಪ್ಪ ವ್ಯತ್ಯಾಸ ಇರೋದು? ಲೇ ದಡ್ಡ, ನಾವು ಬೇಟೆ ಆಡ್ತೀವಿ, ಕೊಲ್ತೀವಿ, ಮಾಂಸ ಮಾಡಿ ತಿಂತೀವಿ. ಆದ್ರೆ ಜಂಗಮರು ಕೊಲ್ಲೋದು ಇಲ್ಲ, ಮಾಂಸ ಮಾಡಿನೂ ತಿನ್ನಕ್ಕಿಲ್ಲ. ಮತ್ತ ಹೊಟ್ಟೆಗೆ ಏನ್ ತಿಂತಾರ? ಕಾಳು ಕಡ್ಡಿ ಸೊಪ್ಪು ಸದೆ ತಿಂತಾರ. ಹಾ, ಗೊತ್ತಾತು. ಅವ್ರದ್ದು ಜಿಂಕೆ ಕುಲ, ನಮ್ದು ಹುಲಿ ಕುಲ. ಆದ್ರೆ ಈ ಜಂಗಮನ್ ಹೆಂಗಪ್ಪ ಕಂಡುಹಿಡಿಯೋದು? ಏಯ್, ದೊಡ್ಡಯ್ಯ ಹೇಳಿದ್ನಲ್ಲ, ಗೆಪ್ತಿ ಮಾಡಿಕ್ಕ. ಅವರು ಎಳೆಗವಿ ಹೊತ್ಕೊಂಡಿರ್ತಾರ. ಸುಳಿಗಾವಿ ಸುತ್ಕೊಂಡಿರ್ತಾನೆ.
ಅಷ್ಟೇ ಅಲ್ಲಲೇ ಮೈ ಕೈಗೆಲ್ಲ ವಿಭೂತಿ ಬರ್ಕೊಂಡಿರ್ತಾರ, ಕೈನಾಗ ನಾಗಬೆತ್ತ ಇಟ್ಕೊಂಡಿರ್ತಾರ, ಮುಂಗೈಗೊಂದು ಮುತ್ತಿನ ಜ್ವಾಳ್ಗೆನೆ ತಕೊಂಡಿರ್ತಾನ. ಕೋರಣ್ಯ ಭಿಕ್ಷೆ ಅಂತ ಹೇಳ್ತಿರ್ತಾನ. ಆ ಕಂಚಿನಾದ ಕಿವಿಗ್ ಮುಟ್ಟಿದ್ರ ಅವನ ಜಂಗಮ. ಕ್ವಾರಣ್ಯ ತಾಯಿ, ಕ್ವಾರಣ್ಯ. ಅದಾ ದನಿ, ಅವಂದ ದನಿ. ಹುಡ್ಕೋ ಬಳ್ಳಿನೇ ಕಾಲ್ಗ ಬಿತ್ತು. ಬನ್ರಿಲ್ಲ, ಇವತ್ತು ಅವ್ನ್ ಬಿಡ್ಬಾರ್ದು. ಬನ್ರಿಲ್ಲ. ಇಲ್ಲ, ಕ್ವಾರಣ್ಯ ತಾಯಿ, ಕ್ವಾರಣ್ಯ. ದನಿಗೆ ಬಂದಿದ್ದು ಆ ದಿಕ್ಕಲ್ಲ, ಈ ದಿಕ್ಕಾಗ. ಬನ್ರಿಲ್ಲ, ಬನ್ನಿ.